ಭಾರತವನ್ನ ಸದಾ ಟಾರ್ಗೆಟ್ ಮಾಡುವ ಚೀನಾಗೆ ಇದೀಗ ಮತ್ತೊಂದು ಆತಂಕ ಎದುರಾಗಿದೆ. ಭಾರತದ ಕುರಿತು ಮತ್ತಷ್ಟು ಭಯ ಹೆಚ್ಚಾಗಿದೆ. ಯಾಕಂದ್ರೆ ಇದೀಗ ಅಮೆರಿಕ ಮತ್ತು ಇಂಗ್ಲೆಂಡ್ನ ಯುದ್ಧ ನೌಕೆಗಳು ಭಾರತಕ್ಕೆ ಎಂಟ್ರಿ ಕೊಡ್ತವೆ. ಅಷ್ಟಕ್ಕೂ ಯಾಕೆ ಅಮೆರಿಕ ಮತ್ತು ಯುಕೆಯ ಯುದ್ಧ ನೌಕೆಗಳು ಭಾರತಕ್ಕೆ ಎಂಟ್ರಿ ಕೊಡ್ತವೆ? ಇದರಿಂದ ಚೀನಾಕ್ಕೆ ಭಯ ಹುಟ್ಟಿರೋದು ಯಾಕೆ? ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಅಮೆರಿಕ ಮತ್ತು ಯುಕೆಯ ಯುದ್ಧ ನೌಕೆಗಳು ಇದೀಗ ಭಾರತಕ್ಕೆ ಎಂಟ್ರಿ ಕೊಡ್ತಿದ್ದು ಚೀನಾದ ಎದೆಯಲ್ಲಿ ಒಂದು ರೀತಿ ನಡುಕ ಉಂಟಾಗಿದೆ. ಅದಷ್ಟೇ ಅಲ್ಲದೆ ನುಂಗಲಾರದ ತುತ್ತಾಗಿ ಪರಿಣಮಿಸ್ತಾ ಇದೆ. ಯಾಕಂದ್ರೆ ಇದೀಗ ಅಮೆರಿಕದ ಯುದ್ಧ ನೌಕೆಗಳು ಭಾರತದ ಚೆನ್ನೈಗೆ ಬರ್ತಾ ಇದೆ. ಇನ್ನು ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಇತ್ತೀಚೆಗಷ್ಟೇ ಚೀನಾ ಒಂದು ಮಾತನ್ನು ಹೇಳಿತ್ತು. ಏನು ಅರುಣಾಚಲ ಪ್ರದೇಶ ಇದೆ, ಇದು ನಮಗೆ ಸೇರಿದ್ದು ಎನ್ನುವಂತಹ ಮಾತನ್ನು ಹೇಳಿತ್ತು. ಆದರೆ ಅದಕ್ಕೆ ತಕ್ಕ ಉತ್ತರವನ್ನು ಇಂಡಿಯಾ ಕೊಟ್ಟಿತ್ತು. ಅದಾದ ಬಳಿಕ ಅಮೆರಿಕ ಕೂಡ ಚೀನಾಗೆ ಟಾಂಗ್ ಕೊಡುವಂತಹ ಕೆಲಸವನ್ನು ಮಾಡಿತ್ತು. ಏನಪ್ಪ ಹೇಳಿತ್ತು ಅಂದರೆ, ಅರುಣಾಚಲ ಪ್ರದೇಶ ಏನಿದೆ ಅದು ಸಂಪೂರ್ಣವಾಗಿ ಭಾರತಕ್ಕೆ ಸೇರಿದ್ದು, ಇದನ್ನು ಅಮೆರಿಕ ಮಾನ್ಯತೆ ಅಥವಾ ಮಾನ್ಯ ಮಾಡುತ್ತೆ ಎನ್ನುವಂಥ ಮಾತನ್ನು ಹೇಳಿತ್ತು. ಇದರ ವಿರುದ್ಧ ಚೀನಾ ಕೂಡ ಗುಟುರನ್ನು ಹಾಕಿತ್ತು. ಆದರೆ ಅಮೆರಿಕ ತಲೆ ಕೆಡಿಸಿಕೊಳ್ಳಲಿಲ್ಲ. ನಾವು ಯಾವಾಗಲೂ ಭಾರತಕ್ಕೆ ಸೇರಿದ್ದೇ ಈ ಅರುಣಾಚಲ ಪ್ರದೇಶ ಎಂದು ವಾದವನ್ನು ಮಾಡಿತ್ತು. ಅದಾದ ಬಳಿಕ ಈ ಬೆಳವಣಿಗೆಗಳು ಇದೀಗ ಚೀನಾದ ಎದೆಯಲ್ಲಿ ನಡುಕವನ್ನು ಹುಟ್ಟಿಸಿವೆ. ಹೌದು ಸ್ನೇಹಿತರೆ, ಇದೀಗ ಅಮೆರಿಕದ ಪ್ರಮುಖ ಯುದ್ಧ ನೌಕೆಗಳೇನಿವೆ ಅವುಗಳು ಭಾರತಕ್ಕೆ ಎಂಟ್ರಿ ಕೊಡ್ತಾ ಇದೆ. ಕೇವಲ ಅಮೆರಿಕದ ಯುದ್ಧ ನೌಕೆಗಳು ಅಷ್ಟೇ ಅಲ್ಲದೆ ಇದರ ಜೊತೆಯಲ್ಲಿ ಯುಕೆ ಅಂದರೆ ಇಂಗ್ಲೆಂಡ್ನ ಯುದ್ಧ ನೌಕೆಗಳು ಎಂಟ್ರಿ ಕೊಡ್ತಿರೋದು ಭಾರಿ ಆತಂಕಕ್ಕೆ ಕಾರಣವಾಗ್ತಿದೆ. ಅದರಲ್ಲೂ ಕೂಡ ರಾಯಲ್ ನೇವಿ ಏನಿದೆ ಅದು ಮೊದಲ ಬಾರಿಗೆ ಭಾರತವನ್ನು ಎಂಟ್ರಿ ಕೊಟ್ಟಿರೋದು ಚೀನಾಕ್ಕೆ ಒಂದು ರೀತಿ ಆತಂಕವನ್ನು ಸೃಷ್ಟಿ ಮಾಡಿದೆ. ಹಾಗಾದರೆ ಯಾಕೆ ಈ ಲೆವೆಲ್ಲಿಗೆ ಚೀನಾ ಭಯ ಪಡ್ತಾ ಇದೆ? ಅದನ್ನು ಹೇಳೋದಕ್ಕೂ ಮುಂಚೆ ಭಾರತ ಮತ್ತು ಚೀನಾದ ನಡುವಿನ ಬಿಕ್ಕಟ್ಟಿನ ಬಗ್ಗೆಯೂ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಚೀನಾ ಮತ್ತು ಭಾರತ ಈ ಎರಡೂ ದೇಶಗಳು ವಿಶ್ವದ ಬಲಾಢ್ಯ ರಾಷ್ಟ್ರಗಳು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಪ್ರತಿಯೊಂದು ದೇಶವು ಒಂದೊಂದು ದೇಶವನ್ನು ಟಾರ್ಗೆಟ್ ಮಾಡ್ತಿವೆ. ಅಥವಾ ಭಾರತವೇ ಚೀನಾವನ್ನು ಟಾರ್ಗೆಟ್ ಮಾಡ್ತಿದೆಯೋ ಅಥವಾ ಚೀನಾವೇ ಭಾರತವನ್ನು ಟಾರ್ಗೆಟ್ ಮಾಡ್ತಿದೆಯೋ ಗೊತ್ತಿಲ್ಲ. ಆದರೆ ಎರಡೂ ದೇಶಗಳು ಅಭಿವೃದ್ಧಿಯ ಹೆಸರಿನಲ್ಲಿ ಪೈಪೋಟಿಗಂತೂ ಇಳಿದಿರೋದಂತೂ ನಿಮಗೆ ಗೊತ್ತಿರುವಂತಹದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಚೀನಾ ಒಂದು ಹೆಜ್ಜೆ ಮುಂದಿಟ್ಟಿದ್ದು ಏಷ್ಯಾದಲ್ಲಿ ತನ್ನದೇ ಪ್ರಾಬಲ್ಯವನ್ನು ಸಾಧಿಸಬೇಕು ಎನ್ನುವಂತಹ ಪಣವನ್ನು ತೊಟ್ಟಿದೆ. ಅದಕ್ಕಾಗಿ ಚಿಕ್ಕ ಪುಟ್ಟ ರಾಷ್ಟ್ರಗಳನ್ನು ಟಾರ್ಗೆಟ್ ಮಾಡಿ ಅವುಗಳನ್ನು ಕಬ್ಜೆ ಮಾಡುವಂಥ ಕೆಲಸವನ್ನು ಮಾಡ್ತಿರೋದು ಇಂದಿನದ್ದಲ್ಲ. ಇನ್ನು ಸ್ನೇಹಿತರೆ, ಅದೇ ರೀತಿ ಇದೀಗ ಭಾರತವನ್ನು ಕಟ್ಟಿ ಹಾಕಿದರೆ ಮಾತ್ರ ಏಷ್ಯಾದಲ್ಲಿ ಪ್ರಬಲ ಆಗಬಹುದು ಎನ್ನುವುದನ್ನು ತಿಳಿದುಕೊಂಡಿರುವಂತಹ ಚೀನಾ ಭಾರತದ ಮೇಲೆ ಇನ್ನಿಲ್ಲದ ಕುತಂತ್ರಗಳನ್ನು ಹೆಣೆಯುವಂಥ ಕೆಲಸವನ್ನು ಮಾಡ್ತಿದೆ. ಭಾರತವನ್ನು ಟಾರ್ಗೆಟ್ ಮಾಡ್ತಿದೆ. ಆದರೆ ಇದ್ಯಾವುದಕ್ಕೂ ಭಾರತ ಜಗ್ಗುತ್ತಿಲ್ಲ. ಅದೇ ಕಾರಣಕ್ಕೆ ಇತ್ತೀಚೆಗೆ ಚೀನಾದವರೇ ಹೇಳಿದ್ರು ಒಂದು ಮಾತನ್ನು, ಭಾರತದೊಂದಿಗೆ ಸ್ನೇಹವನ್ನು ಬಯಸ್ತೀವಿ ಅಂತ. ಭಾರತ ಅದರ ಬಗ್ಗೆ ಸೈಲೆಂಟ್ ಆಗಿದ್ದು ನಿಮಗೆ ಗೊತ್ತಿರುವಂತಹದ್ದು. ಅದಾದ ಕೆಲ ದಿನಗಳ ಬಳಿಕವೇ ಮತ್ತೊಂದು ಮಾತನ್ನು ಹೇಳಿದರು. ಅದೇನಪ್ಪ ಅಂದರೆ, ಅರುಣಾಚಲ ಪ್ರದೇಶ ನಮ್ಮದು, ನಾವು ಬಿಟ್ಟು ಕೊಡೋದಿಲ್ಲ ಎನ್ನುವಂಥ ಮಾತನ್ನು ಹೇಳಿದರು. ಇನ್ನು ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಏನು ಈ ಚೀನಾ ಇದೆ ಭಾರತವನ್ನು ಕಟ್ಟಿ ಹಾಕಲು 4 ದಿಕ್ಕುಗಳಿಂದಲೂ ಚಕ್ರವ್ಯೂಹವನ್ನು ರಚಿಸಿರುವಂತಹದ್ದು. ಅದಕ್ಕಾಗಿ ಚೀನಾ ಏನೆಲ್ಲ ಮಾಡ್ತಾ ಇದೆ ಅಂದರೆ, ಪಾಕಿಸ್ತಾನ, ಮಾಲ್ಡೀವ್ಸ್, ಶ್ರೀಲಂಕಾ, ಬಾಂಗ್ಲಾದೇಶದಲ್ಲಿ ಬಂದರುಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಭಾರತವನ್ನು ಕಟ್ಟಿ ಹಾಕುವಂಥ ಕೆಲಸವನ್ನು ಮಾಡಿತ್ತು. ಆದರೆ ಅವೆಲ್ಲದರೊಂದಿಗೂ ಭಾರತ ಉತ್ತಮ ಸಂಬಂಧವನ್ನು ಹೊಂದುತ್ತಾ ಇದೆ. ಅದಕ್ಕೆ ಉಳಿ ಹಿಂಡುವಂಥ ಕೆಲಸವನ್ನು ಕೂಡ ಇದೀಗ ಚೀನಾ ಮಾಡ್ತಿದೆ. ಆದರೆ ಭಾರತ ಮಾತ್ರ ಅದ್ಯಾವುದಕ್ಕೂ ತಲೆಯನ್ನೇ ಕೆಡಿಸಿಕೊಂಡಿಲ್ಲ. ಇದೀಗ ಏನಾಗ್ತಾ ಇದೆ ಅಂದರೆ, ಈ ಅರುಣಾಚಲ ಪ್ರದೇಶದ ವಿಚಾರವಾಗಿ ಈಗ ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿ ಎದುರಾಗಿದೆ. ಇಂತಹ ಸಮಯದಲ್ಲಿ ಇದೀಗ ಮತ್ತೊಂದು ಆರೋಪವನ್ನು ಚೀನಾ ಭಾರತದ ಮೇಲೆ ಮಾಡ್ತಾ ಇದೆ. ಅದೇನಪ್ಪ ಅಂದರೆ, ವರ್ಕ್ಶಿಪ್ಗಳ ಮೇಂಟೆನೆನ್ಸ್ ಸೆಂಟರ್ ಭಾರತ ಎನ್ನುವಂತಹ ಆರೋಪವನ್ನು ಮಾಡಿದೆ. ಹಾಗಾದರೆ ಏನಿದು ಮೇಂಟೆನೆನ್ಸ್ ಸೆಂಟರ್ ಅಂದರೆ, ಅದು ವರ್ಕ್ಶಿಪ್ ಮೇಂಟೆನೆನ್ಸ್ ಸೆಂಟರ್ ಅಂತ ಅನ್ನೋದಾದರೆ, ಸ್ನೇಹಿತರೆ ನಿಮಗೆ ಗೊತ್ತಿರಲಿ, ಇದೀಗ ಅಮೆರಿಕ ಹಾಗೂ ಯುಕೆಯ ಹಡಗುಗಳು ಏನಕ್ಕಪ್ಪ ಬರ್ತಾ ಇದೆ ಅಂದರೆ, ಅವುಗಳು ತಮ್ಮ ರಿಪೇರಿ ಅಂದರೆ ಏನು ದುರಸ್ತಿಯನ್ನು ಮಾಡುವಂತಹ ಅಥವಾ ಮಾಡಿಸಿಕೊಳ್ಳುವಂಥ ಕೆಲಸಕ್ಕೆ ನಮ್ಮ ಚೆನ್ನೈಗೆ ಬರ್ತಾ ಇದೆ. ಸೊ ಅಮೆರಿಕ ಹಾಗೂ ಇಂಗ್ಲೆಂಡ್ನ ಹಡಗುಗಳು ಅಥವಾ ಯುದ್ಧ ನೌಕೆಗಳು ಚೆನ್ನೈಗೆ ಬಂದು ದುರಸ್ತಿಯನ್ನು ಮಾಡಿಕೊಂಡು ಹೋದರೆ ಚೀನಾಗೆ ಯಾಕೆ ಭಯ ಎನ್ನುವಂತಹ ಪ್ರಶ್ನೆ ಎಲ್ಲರಿಗೂ ಮೂಡೋದು ಸಹಜ. ಹೌದು ಸ್ನೇಹಿತರೆ, ಇಲ್ಲಿಗೆ ಬರುವಂತಹ ಹಡಗುಗಳು ಜಸ್ಟ್ ರಿಪೇರಿಯನ್ನಷ್ಟೇ ಮಾಡೋದಿಲ್ಲ. ನಮ್ಮ ದಕ್ಷಿಣ ಹಿಂದೂ ಮಹಾಸಾಗರ ಏನಿದೆ ಅಲ್ಲಿ ಯುದ್ಧಾಭ್ಯಾಸವನ್ನು ಕೂಡ ಮಾಡುವ ಸಾಧ್ಯತೆ ಹೆಚ್ಚಿದೆ. ಸೊ ಅದು ಅಂದರೆ ನಿಮಗೆ ಗೊತ್ತಿರಬಹುದು, ಈಗಾಗಲೇ ಚೀನಾ ಏನಿದೆ ಹಿಂದೂ ಮಹಾಸಾಗರದಲ್ಲಿ ತನ್ನ ಪ್ರಾಬಲ್ಯವನ್ನು ಮೆರೆಯೋದಕ್ಕೆ ಅಥವಾ ಹಿಡಿತವನ್ನು ಸಾಧಿಸೋಕ್ಕೆ ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಇಂತಹ ಸಮಯದಲ್ಲಿ ಅಮೆರಿಕ ಹಾಗೂ ಇಂಗ್ಲೆಂಡ್ನ ಯುದ್ಧ ನೌಕೆಗಳು ಇಲ್ಲೇನಾದರೂ ಯುದ್ಧಾಭ್ಯಾಸವನ್ನು ಮಾಡಿದರೆ ಚೀನಾದ ಪ್ಲಾನ್ಗೆ ಧಕ್ಕೆ ಉಂಟಾಗುತ್ತೆ. ಅದೇ ಕಾರಣಕ್ಕೆ ಇದೀಗ ಚೀನಾ ಇದರ ಬಗ್ಗೆ ಭಯವನ್ನು ಉಂಟು ಮಾಡಿದೆ. ಇದಷ್ಟೇ ಅಲ್ಲ, ಈ ಎರಡೂ ದೇಶಗಳು ಒಂದು ವೇಳೆ ಚೀನಾ ವಿರುದ್ಧ ಭಾರತ ಎದ್ದು ನಿಂತರೆ
ಅದರ ಅಂದರೆ ಚೀನಾದ ವಿರುದ್ಧ ಅಥವಾ ಭಾರತದ ಪರವಾಗಿ ನಿಲ್ಲುವ ಸಾಧ್ಯತೆಗಳು ಹೆಚ್ಚಿವೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ, ಈ ಹಡಗುಗಳನ್ನು ರಿಪೇರಿಯನ್ನು ಮಾಡಿದ್ದೆ ಆದರೆ ಭಾರತ ಮುಂದಿನ ದಿನಗಳಲ್ಲಿ ಅತ್ಯಂತ ಬಲಿಷ್ಠವಾದ ಹಡಗುಗಳನ್ನು ನಿರ್ಮಾಣ ಮಾಡಬಹುದು, ಯುದ್ಧ ನೌಕೆಗಳನ್ನು ನಿರ್ಮಾಣ ಮಾಡಬಹುದು ಎನ್ನುವಂಥದ್ದು ಚೀನಾದ ಅತಿ ದೊಡ್ಡ ಭಯವಾಗಿದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳೋದಾದರೆ ಇದೀಗ ಅಮೆರಿಕ ಮತ್ತು ಯುಕೆಯ ನೌಕೆಗಳು ಭಾರತಕ್ಕೆ ಎಂಟ್ರಿ ಕೊಡ್ತಿರೋದು ಒಂದು ರೀತಿ ಚೀನಾಕ್ಕೆ ನಡುಕವನ್ನು ಸೃಷ್ಟಿ ಮಾಡಿದೆ. ಅದಷ್ಟೇ ಅಲ್ಲದೆ ಹಿಂದೂ ಮಹಾಸಾಗರದಲ್ಲಿ ಇನ್ನಿಲ್ಲದ ರೀತಿ ಕಬ್ಜಾವನ್ನು ಮಾಡುವಂತಹ ಚೀನಾದ ಬುದ್ಧಿಗೆ ಇದೀಗ ಬ್ರೇಕ್ ಅಂತೂ ಬಿದ್ದಂತಾಗಿದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.